ಮನೆಯಿಂದ ಗೆದ್ದು ಇಲ್ಲಿ ತನಕ ಬಂದಿದೆ. ವಾವ್ ಇಶಾನಿ, ನೀವು ಈ ಒಂದು ಬಿಗ್ ಬಾಸ್ ಮನೆಯಿಂದ ಸೋತು ಹೊರಗೆ ಹೋದ್ರಲ್ವಾ, ಕಲಿತು ಯಾವ ಆ್ಯಂಗಲಲ್ಲಿ ಒಳಗೆ ಬಂದರೆ ಅಂತ ನಿಮ್ಗೆ ಅನಿಸ್ತಿದೆ? ಸುದೀಪ್ ಸರ್ ಅವರು ಟಾಂಗ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಇಶಾನಿ ಅವರು ಸುಮ್ಮನೆ ಇಲ್ಲದೆ ಇರೋದನ್ನು ಕೆಸರನ್ನ ಮೈ ಮೇಲೆ ಹಾಕ್ಕೊಂತಾರೆ ಅಂತಾರಲ್ವ, ಇವರೊಂದು ವಿಚಾರದಲ್ಲಿ ಅದು ಆಯ್ತು ಅಂತಲೇ ಹೇಳ್ಬೋದು. ಯಾಕಂತಂದರೆ ಬಿಗ್ ಬಾಸ್ ಮನೆಯಾಗ ಹೋಗಿದ್ರು, ಇವರೆಲ್ಲರೂ ಸೋತಿದ್ದವರಲ್ವ. ಸೊ ಇಲ್ಲಿ ಒಳಗಡೆ ಇದ್ದವರು ಅವರ ಒಂದು ವ್ಯಕ್ತಿತ್ವ, ಅವರೊಂದು ಅವರೊಂದು ಆಟ ಹೆಂಗೆ ಆಡ್ತಿದ್ದಾರ, ಎಲ್ಲರ ಜೊತೆ ಹೆಂಗಿದಾರ ಅನ್ನೋದನ್ನ ನೋಡಿ ಜನ ಅವ್ರನ್ನ ಒಳಗಡೆ ಇಡಿಸಿದ್ದಾರೆ. ಇನ್ನು ಹೊರಗಡೆ ಬಂದವರು ಯಾವುದಾದ್ರೂ ಕಾರಣಗಳಿಂದ, ಅಂದರೆ ಅವರಷ್ಟು ಕರೆಕ್ಟಾಗಿ ಆಡದೇ ಇರೋವಾಗ, ಅವ್ರ ಥರ ಇವರ ಒಂದು ವ್ಯಕ್ತಿತ್ವ ಇಲ್ಲದೆ ಇರೋ ಒಂದು ಕಾರಣಕ್ಕೆ ಹೊರಗೆ ಬಂದಿರ್ತಾರಲ್ವ, ಸೋತು ಹೊರಗೆ ಬಂದಿದ್ದಾರಲ್ವ. ಆದರೆ ಎಲ್ಲರೂ ಸೋತವ್ರು ಸೇರಿಬಿಟ್ಟು ಒಳಗೆ ಹೋದ್ರಲ್ವ, ಅವಾಗ ಅವ್ರು ಕೂಡ ಇಶಾನಿ ಅವ್ರು ಬಂದಿದ್ರು. ಅವತ್ತು ಅವ್ರು ಆಡಿದಂತಹ ಒಂದು ಮಾತು ನೋಡಿದ್ರೆ, ನೀವು ಕೇಳಿದ್ರೆ ಹೆಂಗಿತ್ತು? ಕಾಗೆ ಕಾಗೆ ಅಂತೆಲ್ಲ ಹೇಳಿದರು. ಕಕ್ಕ ಮಾಡ್ಕೊಂಡದಲ್ಲೇ ಬೇಕಿತ್ತು ಅವ್ರಿಗೆ? ಬೇಕಿರಲಿಲ್ಲ. ಬಟ್ ಸುಮ್ಮನೆ ಕಾಲ ಮೇಲೆ ಕಲ್ಲು ಹಾಕೊಂಡವ್ರೆ ಅಂತಲೇ ಹೇಳ್ಬೋದು. ಇಲ್ಲಿ ಪ್ರತಾಪ್ ಅವರ ಫ್ಯಾನ್ಸು ಮತ್ತು ಉಳುಕಿದವರು ಕೂಡ ಎಲ್ಲರೂ ಕೂಡ ಇಶಾನಿ ಅವ್ರಿಗೆ ಸರಿಯಾಗಿ ಕ್ಲಾಸ್ ತೊಗೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಎಲ್ಲರೂ ಕೂಡ ಕಮೆಂಟ್ಸ್ ನೋಡಿದ್ರೆ ನೀವು, ಎಷ್ಟು ಲೈಕ್ಸ್ಗಿನ ಕಮೆಂಟ್ಸೇ ಜಾಸ್ತಿ ಇದ್ವು. 60,000 ಚಿಲ್ಲರ್ ಇದ್ವು ಅವಾಗ ನಾವು ನಿಮ್ಗೆ ಆ ಒಂದು ವಿಡಿಯೋ ಮಾಡಿದಾಗ. ಸೊ ಇಂಥದ್ದೆಲ್ಲ ಬೇಕಿರಲಿಲ್ಲ ಇವ್ರಿಗೆ. ಹೋಗ್ಬಿಟ್ಟು ಸುಮ್ಮನೆ ಪಾಪ ಚೆನ್ನಾಗಿ ಆಡುವಂಥವರಿಗೆ ಪ್ರೋತ್ಸಾಹ ಕೊಡೋದು ಬಿಟ್ಟು ಅವ್ರನ್ನ ಅಳಿಸಿ ಈ ಥರ ಸಿಂಪತಿಯಿಂದನೇ ಗೆದ್ದಿದ್ದೀರಾ, ಸಿಂಪತಿಯಿಂದನೇ ಇಲ್ಲಿ ತನಕ ಬಂದಿದ್ದೀರಾ ಅಂತೆಲ್ಲ ಹೇಳೋದು ಬೇಕಾಗಿರಲಿಲ್ಲ. ಆದರೆ ಇಶಾನಿ ಅವರು ಆ ಒಂದು ತಪ್ಪನ್ನು ಮಾಡಿದ್ದಕ್ಕೆ ಈ ಕಡೆ ಸುದೀಪ್ ಸರ್ ಅವ್ರಿಗೂ ಕೂಡ ಇಷ್ಟ ಆಗ್ತಿಲ್ಲ ಅದು. ಪ್ರತಾಪ್ ಅವರ ಅಭಿಮಾನಿಗಳೆಲ್ಲ ಸೇರಿ ಪ್ರತಾಪ್ ಅವ್ರಿಗೆ ಕ್ಷಮೆ ಕೇಳಲೇಬೇಕಂತ ಹೇಳಿ ಎಲ್ಲರೂ ಒಂದು ಹಠವನ್ನು ಹಿಡಿದು ಎಲ್ಲರೂ ಕೂಡ ಕಮೆಂಟ್ಸ್ ಹಾಕಿದ್ರು. ಅದನ್ನೇ ಇಲ್ಲಿ ಸುದೀಪ್ ಸರ್ ಅವರು ಕೂಡ ಹೇಳಕತ್ತಾರೇನೋ ಅಂತ ಹೇಳಿ ಅನಿಸ್ತಿದೆ. ಯಾಕಂತಂದರೆ ಅವ್ರು ಹೇಳಿದರು, ವಾವ್ ಇಶಾನಿ ಅವರ ಅಂತ ಹೇಳಿ ಹಿಂಗೆ ತುಂಬ ಕೋಪದಿಂದ ಹೇಳಿದ್ದಾರೆ. ಯಾಕಂತಂದರೆ ಅವರು ಇನ್ನೊಬ್ರಿಗೆ ಹರ್ಟ್ ಮಾಡೋಕ್ಕೆ ಹೋಗಲ್ಲ ಅಲ್ವಾ. ಸೊ ಇನ್ನೊಬ್ರಿಗೂ ಕೂಡ ಹರ್ಟ್ ಮಾಡಬಾರ್ದು ಅಂತ ಯೋಚನೆ ಮಾಡ್ತಾರೆ ಸುದೀಪ್ ಸರ್ ಅವರು ಅಂತಲೇ ಹೇಳ್ಬೋದು. ಯಾಕಂತಂದರೆ ಅವ್ರವ್ರ ವ್ಯಕ್ತಿತ್ವ ಅವ್ರವ್ರಿಗೆ ಇರುತ್ತಾ, ಅದನ್ನು ಅವ್ರಿಗೆ ಇರುವಂತಹ ಒಂದು ಗೌರವವನ್ನು ನಾವು ಹೋಗ್ಬಿಟ್ಟು ಈ ಥರ ತೆಗೆದು ಬಂದರೆ ಚೆನ್ನಾಗಿರುತ್ತಾ? ಇರಲ್ಲ. ಅದಕ್ಕೆ ಪ್ರತಾಪ್ ಅವರು ಎಷ್ಟು ಹರ್ಟ್ ಆಯ್ತು ಅವ್ರಿಗೆ. ಅವರು ಆದರೂ ಕೂಡ ಏನೂ ಮಾತಾಡಲಿಲ್ಲ, ಸುಮ್ಮನೆ ಇದ್ದರು. ತಿರುಗಿ ಬೀಳ್ತಿದ್ರು ಬೇರೆಯವರಾಗಿದ್ದರೆ. ಆದರೆ ಪ್ರತಾಪ್ ಅವರು ಆ ಒಂದು ತಿರುಗಿ ಬೀಳಕ್ಕೆ ಹೋಗಿಲ್ಲ, ಜಗಳ ಮಾಡೋಕ್ಕೆ ಹೋಗಿಲ್ಲ, ಏನಿಲ್ಲ. ಅಂದಿದ್ದೇ ಅನ್ಲಿ ಬಿಡ, ಅವರಿಷ್ಟ ಅನ್ನೋ ಥರ ಸುಮ್ಮನೆ ಇದ್ದರು, ಹೌದಲ್ವಾ. ಆದರೆ ಸುದೀಪ್ ಸರ್ ಅವ್ರು ಮಾತ್ರ ಸುಮ್ಮನೆ ಇರಂಗಿಲ್ಲ ಅನ್ನೋದಕ್ಕೆ ಇವತ್ತು ನಿಮಗೆ ಗೊತ್ತಾಗಿದೆ ಅಂತಲೇ ಹೇಳ್ಬೋದು. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಕೊನೆಯ ಪಂಚಾಯಿತಿ ಇದು, ಈ ಸೀಸನ್ದು. ಈ ಒಂದು ಸೀಸನಲ್ಲಿ ಕೊನೆಯ ಪಂಚಾಯಿತಿ ಅಲ್ವಾ, ಇದರಲ್ಲಿ ಅವ್ರನ್ನ ಬೈತಾರಂತಂದರೆ ಅವರು ಹೆಂಗೆ ಮಾಡಿರ್ತಾರೆ ನಿಮಗೆ ಗೊತ್ತಲ್ವಾ. ಸೊ ಇದೆಲ್ಲ ಬೇಕಾಗಿರಲಿಲ್ಲ ಇಶಾನಿ ಅವರಿಗೆ. ಬಟ್ ಅವ್ರ ಕಾಲ ಮೇಲೆ ಅವರೇ ಕಲ್ಲು ಹಾಕ್ಕೊಂಡ್ರು ಅನ್ನೋದಕ್ಕೆ ಇದು ದೊಡ್ಡ ಉದಾಹರಣೆ ಅಂತಲೇ ಹೇಳ್ಬೋದು. ಬಟ್ ಸುದೀಪ್ ಸರ್ ಅವರಿಗೆ ತುಂಬ ಅಂದರೆ ತುಂಬ ಕೋಪ ಬಂದಿದೆ. ಇಷ್ಟೆಲ್ಲ ಹೇಳಿದಾರ, ಇನ್ನೂ ಏನೇನು ಮಾತಾಡಿದಾರೋ, ಇನ್ನೂ ಏನೇನು ಅಂತಾರೋ ಕಾದು ನೋಡಬೇಕಾಗಿದೆ ಅಂತಲೇ ಹೇಳ್ಬೋದು. ಸೊ ಇಶಾನಿ ಅವರು ಇವಾಗಾದರೂ ಕ್ಷಮೆ ಕೇಳ್ತಾರಾ ಇಲ್ವಾ ಕಾದು ನೋಡಬೇಕಾಗಿದೆ. ಸೊ ಇದೇ ಥರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.